ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯಯ್ಯ ಯಾಕ್ಲ ಹಿಂಗಾಡಿಯೇ ಬಾಯ್ಲಿ. ಅಯ್ಯಯ್ಯೋ ಮೈ ಈಟೊಂದು ಸುಡ್ತೈತೆ. ನಾನು ಡಾಕ್ಟ್ರನ್ನ ಬರೋಕ್ಕೆ ಹೇಳ್ತೀನಿ. ನೀನು ಇವರಿಬ್ರು ನಿನ್ನ ಮಾಡ್ಕೊಳ್ಳಿ ಅಂದಿದ್ದೆ ಸಮಸ್ಯೆ ಆಗಿದ್ದು. ಇನ್ಯಾಕೆ ಓನೇ ಬೇಕು ಅಂದ್ರು ನನ್ನ ಇಲ್ಲ ವಸುನ ಕೇಳು. ಸರಿ ಸರಿ, ನೀನ್ ಮೊದ್ಲು ಸಂದಕ್ಕೆ ವಿಶ್ರಾಂತಿ ತಕ್ಕ. ಹೆಂಗಾಗೋಗಿದ್ಯಾ ನೋಡು. ನಿಂಗೆ ತಿನ್ನಕ್ಕೆ ರುಚಿ ರುಚಿಯಾಗಿ ಮಾಡಾಕ್ಬೇಕು. ವಸು ಕುಮಾರಿಗೆ ಹೇಳ್ಬಿಡು ಇನ್ಯಾಕೆ ಕಂಟಿಗೆ ನಾನೇ ಅಡಿಗೆ ಮಾಡಾಕ್ತೀನಿ ಅಂತ. ನಾನು ಬಂಗಾರ ಅಂತ ಮಾತಾಡೋಕ್ಕೆ ನಂಗೆ ಯಾರ ಅಪ್ಪಣೆ ಬೇಕಾಗಿಲ್ಲ. ಆದರೆ ನಾನೀಗ ಮಾತಾಡಕ್ಕೆ ಬಂದಿರೋದು ಊರ ಯಜಮಾನಿ. ಜನಗಳು ಒಳ್ಳೇದನ್ನೇ ಬಯಸೋ ಬಂಗಾರ ನೋಡ್ತವ. ನನ್ನ ವಿಷಯ ಅಂತ ಬಂದಾಗ ನನ್ನ ಬಂಗಾರಂಗೆ ಬುದ್ಧಿ ಮುದ್ದಾಗ್ಬಿಟ್ಟು ಮನ್ಸು ಮಾತ್ರ ಮಿಡಿತೈತೆ ಅಂತ. ಅಂದ್ರೆ ಏನು? ನನ್ನ ದಡ್ಡಿ ಅಂತಲ? ಅನ್ನ ಕೊಡೋ ಭೂಮಿ ತಾಯಿನ, ಜನ್ಮ ಕೊಡೋ ಎತ್ತು ತಾಯಿನ ದಡ್ಡಿಯನ್ನ ಕಚ್ಚುತ್ತವ. ನಂಗೆ ಉಸಿರು ಕೊಟ್ಟವಳಿ. ಕಂಟಿರ್ ಬಿಟ್ಟು ಹೋಗ್ಬಿಟ್ಟದವ. ಬಗಾರ ಎದ್ದೇಳು ಬಗಾರ. ಏ ಬಗಾರ, ನಿಂಗೇನು ಆಗಕ್ಕಿಲ್ಲ, ಸುಮ್ಕಿರೋ. ನಾನು ಉಳಿಸ್ಕೋತೀನಿ ನಿನ್ನ. ನಿನ್ ಬಂಗಾರ ಉಳಿಯಾಕಿಲ್ಲ. ಏನೋ ಮಾತಾಡ, ಸುಮ್ಕಿರೋ. ನನ್ ಬೇಡ ನಿಂಗೆ ಬಂಗಾರ, ಎದ್ದೇಳೋ. ನಾನು ಬಂಗಾರ ನಿನ್ನ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ ಮಗ. ನಾನು ಜಾಸ್ತಿಯಾಗೆ ಇರ್ತೀನಿ. ಮತ್ತೆ ಮತ್ತೆ ನೀನ್ ಮಾಡ್ಲಾಗೆ ಅಮ್ಮವ್ರೆ. ನಿನ್ನ ಹೋಗಟ್ಟೆ ಬಂದಾಯ್ತು ನೋಡಿ. ನಾನಿಲ್ಲದೆ ಹೋದ್ರು ನೀವೆಲ್ಲ ಸಂದಾಗಿರ್ಬೇಕು.
ಮಗರ ಎದ್ದೇಳ ಪುಟ್ಟವ, ನಂಗೆ ಯಾಕೆ ಎಲ್ರು ಮೋಸ ಮಾಡೋಯ್ತವ್ರೆ? ನನ್ ಪ್ರೀತಿಸ್ತವ್ರಲ್ಲ ನನ್ ಬಿಟ್ಟೋಯ್ತವ್ರೆ. ಅಂತ ತಪ್ಪು ನಾನು ಏನ್ ಮಾಡಿದೀನಿ? ಹಾತಿಯಾಗಿ ಹಚ್ಕೊಂಡಿತ್ತಪ್ಪ, ಜೊತೆಗೆ ನಿಂತಿತ್ತಪ್ಪ, ಮನ್ಸಿಗೆ ನೋವಾಗ್ದಂಗೆ ಅವ್ರನ್ನ ಕಾಪಾಡ್ಕೊಂಡಿತ್ತಪ್ಪ. ನೀನ್ ನಂಬೋದೇವ್ರ ಯಾಕವ ನನಗೆ ಎಷ್ಟು ಕಷ್ಟ ಕೊಡ್ತಾವಲ್ಲ? ಎಲ್ಲರೂ ನನ್ನ ಬಿಟ್ಟೋಯ್ತಾ ಇದ್ರೆ ನಾನು ಹೆಂಗಮ್ಮ ಬದುಕೋದು? ಬಂಗಾರ ಇಲ್ಲ ಅಂದ್ರೆ ಈ ಕಂಟಿ ಹೆಂಗಮ್ಮ ಬದುಕ್ತಾನೆ? ಅಯ್ಯೋ, ಬಂಗಾರ ಕೊಟ್ಟಿರೋ ಉಸಿರು ಬಂಗಾರ ಜೊತೆನೆ ಹೋಗ್ಬಿಡ್ಲಿ, ಹೋಗ್ಬಿಡ್ಲಿ. ಅಯ್ಯಯ್ಯೋ, ಹಂಗೆಲ್ಲ ಮಾತಾಡ್ಬೇಡ ಕಣಪ್ಪ. ಎದೋಳಪ್ಪ. ಬಂಗಾರ ಇಲ್ಲ ಅನ್ಕಂಡ್ರೆ ಈ ಜಗತ್ನಾಗ ಏನೂ ಇಲ್ಲ ಕಣಪ್ಪ. ಆದ್ರೆ ಅವ್ರ ಮನ್ಸು ನಮ್ ಜೊತೆಯಾಗೆ ಇರ್ತದೆ ಕಣಪ್ಪ. ನಮ್ಮವ್ರ ಸತ್ತು ಈ ಕಂಟಿ ಈಗಾಗ್ಲೇ ಅರ್ಧ ಸತ್ತಿದ್ದ. ಈಗ ಬಂಗಾರನ ಬಿಟ್ಟೋಗಿ ಈ ಕಂಟಿ ಪೂರ್ತಿಯಾಗಿ ಸತ್ತದ. ದೊರೆ, ಹೋದವರು ಯಾವ್ದಾದ್ರೂ ರೂಪದಾಗೆ ಮತ್ತೆ ಅದೇ ಮನೆಗೆ ತುಂಬ್ತಾರಂತೆ. ಬಂಗಾರನು ನಮ್ ಸಂಕಟ ನೋಡಿ ಮತ್ತೆ ವಾಪಸ್ ಬರ್ತಾಳೆ ಮಗ. ನೋಡಪ್ಪ, ಅಮ್ಮ ಅವರು ಅವ್ರ ಋಣ ಮುಗಿಸಿ ಅವ್ರು ಹೊಂಟು ಬಿಟ್ಟವ್ರೆ. ಈಗ ನಿನ್ ಋಣ ಮುಗಿಸ್ಬಿಡಪ್ಪ.